ಡೆವಲಪ್ಮೆಂಟ್ ಅಂತೀರಿ, ಬಟ್ ಪಕ್ಷಗಳು ನೋಡೋದು ವಿನ್ನಬಿಲಿಟಿ. ಗೆಲುವು ಯಾರ ಕಡೆಯಿಂದ ಸಾಧ್ಯ ಆಗತ್ತೆ ಅವರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಎಲ್ಲಾ ಪಕ್ಷದಲ್ಲಿ ಪಕ್ಷಾತೀತವಾಗಿರುವ ಅಲಿಖಿತ ನಿಯಮ. ಈಗ ಯಡಿಯೂರಪ್ಪನವರನ್ನ ಪಕ್ಕಕ್ಕೆ ಸರಿಸಿ ಪಾರ್ಟಿ ನೋಡಾಗಿದೆ. ನೀವು 2028 ಅಂತೀರಿ. ಹಿಂದಿನ ಕೆಲ ಚುನಾವಣೆಗಳನ್ನ ಗಮನಿಸಿದಾಗ ಯಡಿಯೂರಪ್ಪನವರು ಅವರ ಕುಟುಂಬದವರನ್ನ ದೂರ ಇಟ್ಟರೆ ಏನಾಗುತ್ತೆ ಫಲಿತಾಂಶ ಅನ್ನೋದನ್ನ ಪಕ್ಷ ಮನಗಂಡಿದೆ. ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಪ್ರಬಲವಾದ ನಾಯಕರು ಬೇಕಲ್ವಾ ಯಾರಾದರೂ ಟು ಸಬ್ಸ್ಟಿಟ್ಯೂಟ್? ಯಾರು ಒಬ್ಬ ವ್ಯಕ್ತಿಯಿಂದ ನಾವ್ಯಾರು ಕೂಡ ಪಕ್ಷವನ್ನು ಕಟ್ಟಿಲ್ಲ ಅಥವಾ ನಾನು ನಿಲ್ಲೋದು ಇಲ್ಲ. ಪಕ್ಷ ಇವತ್ತು ಯಾರೂ ಪಕ್ಷಕ್ಕೆ ಅನಿವಾರ್ಯತೆ ಇಲ್ಲ. ನಾನು ಇಲ್ಲ ಅಥವಾ ನಮ್ಮ ಟೀಮು ಇಲ್ಲ ಅಥವಾ ಯಾರೂ ಒಬ್ಬರು ಕೂಡ ಇಲ್ಲ. ಅಂತಿಮವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳೇನಿದ್ದಾವೆ ಜನಕ್ಕೆ ನಾವು ಸಂಪರ್ಕ ಮಾಡಿ ಅವರಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅದು ಗುರ್ತಾಗುತ್ತೆ. ಇವತ್ತು ಯಡಿಯೂರಪ್ಪನವ್ರ ಅನಿವಾರ್ಯತೆ ಅಥವಾ ಮತ್ತೊಬ್ಬರ ಅನಿವಾರ್ಯತೆ ಇವತ್ತು ಪಕ್ಷದಲ್ಲಿ ಇದೆ ಅಂತ ಹೇಳಿ ಐ ನೆವರ್ ಸೆಡ್ ಯಡಿಯೂರಪ್ಪನವರ ಬಿಟ್ಟುಬಿಟ್ಟು ನಾವು ಚುನಾವಣೆ ಮಾಡ್ತೀವಿ ಅಥವಾ ಯಡಿಯೂರಪ್ಪನವ್ರನ್ನ ಬಿಟ್ಟುಬಿಟ್ಟು ಮುಂದಕ್ಕೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ನಾವು ಯಾರೂ ಇಲ್ಲ. ಬಟ್ ಯಡಿಯೂರಪ್ಪನವರ ಹೆಸರಿನಲ್ಲಿ ಏನು ಇವತ್ತು ನಡೀತಾ ಇದೆ ಅದು ಸರಿಯಾದಂಥ ಹಾದಿಯಲ್ಲಿ ಇಲ್ಲ ಅನ್ನೋದು ಮಾತ್ರ ನನ್ನ ಅನಿಸಿಕೆ. ಇವಾಗ ಫಾರ್ ಎಕ್ಸಾಂಪಲ್ ರಿಸಲ್ಟ್ ಸ್ಪೀಕ್ಸ್. ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ನೀವು ಯಾಕೆ ಹೈದರಾಬಾದ್ ಕರ್ನಾಟಕ ಅನಾಲಿಸಿಸನ್ನು ನೀವು ತಗೊಂಡಾಗ ಹೋಗಿದೆ. ನೀವೇ ಹೇಳಿದ್ರಿ ಲಿಂಗಾಯತ್ ಲೀಡ್ರ್ ಅಂತಲೇ ಹೇಳಿದ್ರಿ. ಹೋಗಿರ್ತಕ್ಕಂಥದ್ದು ಅಲ್ಲೇ ಅಥವಾ ದಾವಣಗೆರೆಯಲ್ಲಿ ಏನಾಯಿತು? ದಾವಣಗೆರೆ ಎಲ್ಲ ಹಾಗಂತ ಹೇಳ್ಬಿಟ್ಟು ಲಿಂಗಾಯತ್ಸಿಂದ ಮಾತ್ರ ನಾವು ಗೆಲ್ತೀವಿ? ನೋ, ಇಟ್ ಈಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್, SC, STಸು, ಅದರ್ ಕಮ್ಯುನಿಟೀಸು, ಸ್ಮಾಲ್ ಕಮ್ಯುನಿಟೀಸ್ ಆರ್ ದೇರ್. ಅವರೆಲ್ಲರಿಗೂ ಕೂಡ ನೀವೆಲ್ಲೂ ಕೂಡ ಸಂಪರ್ಕದಲ್ಲಿಲ್ಲ. ಅವ್ರು ಮೇನ್ ಸ್ಟ್ರೀಮಿಗೆ ಬರೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಯಾರೂ ಇವತ್ತು ಪಕ್ಷಕ್ಕೆ ಅನಿವಾರ್ಯ ಅಲ್ಲ. ಯಡಿಯೂರಪ್ಪನವರನ್ನ ಇನ್ಕ್ಲೂಡ್ ಮಾಡಿಕೊಂಡು ನಾನು ಹೇಳಿದೆ ಯಾರೂ ಕೂಡ ಅಲ್ಲ. ಕುಮಾರ್ ಬಂಗಾರಪ್ಪನವ್ರೆ, ನೀವು ಹಿಂಗ್ ಮಾತನಾಡ್ಬಿಟ್ರೆ ಕೆಲವರು ನಿಮ್ಮ ವಿರುದ್ಧವಾಗಿ ಹಿಂಗ್ ಪ್ರಶ್ನೆ ಕೇಳ್ಬೋದು. ನಿಮ್ಮನ್ನ ಬಿಜೆಪಿ ಪಕ್ಷಕ್ಕೆ ಕೈ ಹಿಡಿದು ಕರೆತಂದವರೇ ಯಡಿಯೂರಪ್ಪನವರು. ಪರಿವರ್ತನಾ ಯಾತ್ರೆಯಲ್ಲಿ ಕೈ ಹಿಡ್ಕೊಂಡು ಲಿಟ್ರಲಿ ನಿಮ್ಮ ಜೊತೆಯಲ್ಲಿ ಓಡಾಡಿದ್ರು, ನಿಮ್ಮನ್ನು ಕೂಡ ಜನರಿಗೆ ಚಿರಪರಿಚಿತ ಮಾಡಿಸಿದ್ರು, ಪಕ್ಷದವನು ಅಂತ ಹೇಳಿ ನಿಮಗೆ ಬಿರುದನ್ನ ಅಂದ್ರೆ ಜನರೆಲ್ಲರೂ ಒಪ್ಕೊಳ್ಳೋ ರೀತಿಯಲ್ಲಿ ಓಡಾಡಿಸಿದ್ದು ಯಡಿಯೂರಪ್ಪನವರು. ಇವತ್ತು ಅವ್ರ ವಿರುದ್ಧ, ಅವ್ರ ಮಗನ ವಿರುದ್ಧ ನಿಂತಿರುವವರಲ್ಲಿ ನೀವು ಕೂಡ ಮುಂಚೂಣಿಯಲ್ಲಿದ್ದೀರಿ. ಇದೊಂಥರ ನಿಮ್ಮನ್ನ ಪಕ್ಷಕ್ಕೆ ಯಾರು ಕರ್ಕೊಂಡ್ಬಂದ್ರು ಅವ್ರು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಲ್ವಾ? ನೋ. ಇವಾಗ ನಾವು ಯಡಿಯೂರಪ್ಪನವರ ಪರ ವಿರುದ್ಧ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅವರು ನಮ್ಮ ನಾಯಕರು ಅಂತ ಹೇಳಿ ನಾವು ಒಪ್ಕೊಂಡ ಮೇಲೆ ಅವರು ಕೂಡ ನಾವು ಕರ್ಕೊಂಬಂದಿರ್ತಕ್ಕಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥ ಅಥವಾ ಬೆಳೆಸ್ತಕ್ಕಂಥ ಕೆಲಸಗಳು ಕೂಡ ಆಗಬೇಕಾಗತ್ತೆ. ಒಂದು. ಆಮೇಲೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಯಾರಿಗೂ ಕೂಡ, ಯಾಕಂದರೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಪದಗಳೇನಿದ್ದಾವೆ, ಐ ಥಿಂಕ್ ಇಟ್ ಈಸ್ ಮೋಸ್ಟ್ ಅನ್ಎಥಿಕಲ್ ನಿಮ್ಮ ಪದಗಳು. ಯಾಕಂದರೆ ಯಡಿಯೂರಪ್ಪನವ್ರನ್ನ ನಂದಲ್ಲ ಸರ್, ಚರ್ಚೆ ವಿಚಾರ ಹಾಗಾಗಿ ಪ್ರಶ್ನೆ ನೀವು ಯುವರ್ ವಾಯ್ಸ್ ಆಫ್ ಸಂಬಡಿ ಎಲ್ಸ್ ಅಂತ ಹೇಳೋದು ನಾನು ಅಷ್ಟೇ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷದ ನಾಯಕರುಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಾವು ಯಾರಿಗೇ ಒಬ್ಬರು ಚೂರಿ ಹಾಕಿದ್ರು ಕೂಡ ಪಕ್ಷಕ್ಕೆ ಚೂರಿ ಹಾಕ್ದಂಗಲ್ವಾ, ಸಾರ್ವಜನಿಕರ ವಿಚಾರಕ್ಕೆ ಚೂರಿ ಹಾಕ್ದಂಗಲ್ಲ. ಹಾಗಾಗಿ ನಮ್ಮ ವಾದ ಏನಿದ್ರು ಕೂಡ ನೇರವಾಗಿ 2028ಗೆ ಏನು ಯಶಸ್ಸಿನ ಕಾರಣದ ಅದೆಲ್ಲದು. ಇವಾಗ ಹಂಗೆ ಮಾತಾಡೋದಾದರೆ 2004 ಸನ್ಮಾನ್ಯ ಬಂಗಾರಪ್ಪನವರು ನಮ್ಮಪ್ಪವರು BJPಗೆ ಸೇರಿದರು. ನಾವೆಲ್ಲರೂ ಕೂಡ BJPಗೆ ಸೇರಿದ್ರು. ಆವಾಗ 39 ಇದ್ದಿದ್ದು 79 ಆಯಿತು. 6 ತಿಂಗಳಲ್ಲಿ ಬಂಗಾರಪ್ಪನವರು BJP ಬಿಟ್ಟುಬಿಟ್ಟು ಸಮಾಜವಾದಕ್ಕೆ ಹೋದರು. ಬಂಗಾರಪ್ಪನವ್ರು ಚೂರಿ ಹಾಕಿದ್ರು ಅಂತ ಹೇಳೋಕ್ಕಾಗತ್ತಾ? ಕ್ರಾಂತಿರಂಗ ಕಟ್ಟಿದ್ರು. ಕ್ರಾಂತಿರಂಗ ಕಟ್ಟಿಬಿಟ್ಟು ಆಗಿನ ಸಂದರ್ಭದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾದರು. ಬಂಗಾರಪ್ಪನವರಿಗೆ ಚೂರಿ ಹಾಕಿದ್ರು ಅನ್ನೋಕ್ಕಾಗತ್ತಾ? DK ಶಿವಕುಮಾರ್ ಅಧ್ಯಕ್ಷರಿದ್ದರು. ಇವಾಗ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಂತು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಚೂರಿ ಹಾಕಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಪೊಲಿಟಿಕಲ್ ಮೂಮೆಂಟ್ಸ್ ಆರ್ ದೇರ್. ಪೊಲಿಟಿಕಲ್ ಮೂಮೆಂಟ್ಸನ್ನು ನಾವು ವೈಯಕ್ತಿಕವಾಗಿ ಇಂಥವರೇ ಹೆಸರಿಗೆ ಕಟ್ಟೋದು, ಅವ್ರ ಹಣೆಗೆ ಕಟ್ಟೋಕ್ಕೆ ಹೋಗಬಾರ್ದು. ಪೊಲಿಟಿಕಲ್ ಮೂಮೆಂಟ್ಸ್, ದೀಸ್ ಆರ್ ಆಲ್ ಪೊಲಿಟಿಕಲ್ ಮೂಮೆಂಟ್ಸ್ ಆಫ್. ಇವತ್ತು ಪ್ರತಿ ಕ್ಷಣ ಕೂಡ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ 2 ವರ್ಷ ಆಯಿತು ಇವ್ರನ್ನ ಚೇಂಜ್ ಮಾಡಬೇಕು ಸಿದ್ದರಾಮಯ್ಯನವರು. ಅವ್ರು ಹೇಳ್ತಾರೆ 5 ವರ್ಷಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಅಂತಲೇ ಹೇಳ್ಕೊಂಡು ಅವ್ರ ವರ್ಗ ಇರ್ಬೋದು ಬಳಗ ಇರ್ಬೋದು ಹೇಳ್ತಾ ಇರ್ತದೆ. ಹಾಗಾಗಿ ಪೊಲಿಟಿಕಲ್ ಮೂಮೆಂಟ್ಸ್ನ ಪಾಲಿಟಿಕ್ಸ್ ಅಂತ ಹೇಳಿ ರಾಜಕೀಯ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಈ ಪದಗಳು ರಾಜಕೀಯ ವ್ಯಕ್ತಿಗಳ ಬಾಯಲ್ಲಿ ಅಥವಾ ರಾಜಕೀಯದ ಇದರಲ್ಲಿ ಬರೋದಕ್ಕೆ ಹೋಗಬಾರ್ದು. ವಿ ಆರ್ ನಾಟ್ ಇನ್ ಟು ದ್ಯಾಟ್ ಕ್ಯಾಟಗರಿ.
ವಿ ಆರ್ ನಾಟ್ ಇಂಟು. ನೀವು ಇದನ್ನ ಒಂದು ರಾಜಕೀಯ ಮೊಮೆಂಟಮ್ ಅಥವಾ ಮೊಮೆಂಟ್ ಅಂತ ಕರಿತೀರಿ, ಅದರ ಪರಿಣಾಮ ಏನಾಗ್ತಿದೆ ಅಂತ ಗಮನಿಸಿದಾಗ ಇದನ್ನ ಯಡಿಯೂರಪ್ಪನವರ ವಿರೋಧಿಗಳ ಗುಂಪು ಅಂತಲೇ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಯಾಕಂದ್ರೆ ಯಾರೆಲ್ಲರೂ ಬದಲಾವಣೆಯ ಮಾತನಾಡ್ತಿದ್ದಾರೆ, ಅವ್ರನ್ನ ಏನ್ ಮಾಡ್ತಿದ್ದೆ ಪಕ್ಷ? ಯತ್ನಾಳ್ ಉಚ್ಚಾಟನೆ, ಪ್ರತಾಪ್ ಸಿಂಹ ಅವರು ಎಲ್ಲಿದ್ದಾರೆ, CT ರವಿ ಅವ್ರ ಕತೆ ಏನಾಯ್ತು? ಅಂದ್ರೆ ಈ ಪ್ರಾತಿನಿಧ್ಯ ಅನ್ನೋದನ್ನ ಕೊಡೋ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಯಾರು ಯಡಿಯೂರಪ್ಪನವರ ಪರವಾಗಿ ಬೆಂಬಲಿಸಿ ಮಾತನಾಡ್ತಿದ್ದಾರೆ, ಯಾರಿಲ್ಲ, ಇದನ್ನ ಅಳೆದು ತೂಗಿ ನಿರ್ಧಾರ ಮಾಡ್ತಿದ್ಯಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಅನುಮಾನಗಳು ಯಾಕೆ? ಅದು ಪಕ್ಷದ ನಿರ್ಧಾರಗಳು. ಪಕ್ಷದ ನಿರ್ಧಾರಗಳು. ಪಕ್ಷ ಯಾವಾಗ ಯಾರಿಗೆ ಏನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆಯೋ ಅದನ್ನು ಮಾಡುತ್ತೆ. ನಾವು ಹೇಳಿದ ತಕ್ಷಣ ಇವಾಗ ನಾವು ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ. ಕೆಲವು ಟೈಮ್ ಒಪ್ಪಿದ್ದಾರೆ, ಒಂದೂವರೆ ವರ್ಷದಲ್ಲಿ ಇದಿದೆ, ಮುಂದಕ್ಕೆ ನೀವು 6 ತಿಂಗಳಲ್ಲೋ 3 ತಿಂಗಳಲ್ಲೋ ಅಥವಾ 1 ದಿನನೋ ನಾವು ಮಾಡ್ತೀವಿ ಅನ್ಬೋದು, ಮಾಡ್ದೇನೂ ಇರ್ಬೋದು. ಅದನ್ನು ಒಪ್ಕೊಳ್ಳೋದು ಬಿಡೋದು ಪಕ್ಷದೊಳಗೆ ಇರ್ತಕ್ಕಂಥ ಕಾರ್ಯಕರ್ತನಿಗೆ. ಒಬ್ಬ ಕಾರ್ಯಕರ್ತನಾಗಿದ್ದೀನಿ ಅಂದರೆ ಪಕ್ಷದ ಹೈಕಮಾಂಡಿನ ಆದೇಶ ಅಂತಿಮ ಅಂತ ಹೇಳಿಬಿಟ್ಟು ನಾವು ಮುಂದೆ ಹೋಗ್ತಕ್ಕಂಥ. ಸರ್, ಈಗ ಇನ್ ಕೇಸ್ ಹೈಕಮಾಂಡ್ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ನಿರ್ಧಾರಕ್ಕೇನೆ ಕಟಿಬದ್ಧವಾಗಿ ನಿಂತ್ರೆ ನಿಮ್ಮ ಟೀಮ್, ನಾನು ಕಾರ್ಯಕರ್ತರದ ಆಮೇಲೆ ಬರ್ತೀನಿ, ನಿಮ್ಮ ಟೀಮ್ನ ನಿರ್ಧಾರ ಏನು? ಹೈಪೋಥೆಟಿಕಲ್ ಕ್ವಶನ್ಸ್. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಹೈಪೋಥೆಟಿಕಲ್ ಪ್ರಶ್ನೆಗಳೇ ಸರ್. ಇಟ್ ಈಸ್ ಸ್ಟಿಲ್ ಇನ್ ದ ಪ್ರೋಸೆಸ್. ನಿಮಗೆ ಅರ್ಜಿ ಹಾಕಿಬಿಟ್ಟು ಅವ್ರನ್ನ ಡಿಕ್ಲೇರ್ ಮಾಡೋವರೆಗೂ ಯು ಹ್ಯಾವ್ ದ ವಾಯ್ಸ್, ದೇ ಹ್ಯಾವ್ ದ ರೈಟ್, ವಿ ಹ್ಯಾವ್ ದ ರೈಟ್. ಪರ್ಯಾಯ ಯಾರು? ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಮಗೂ ಒಂದು ಅವಕಾಶ ಸಿಗಬೇಕು. ಅದನ್ನ ತೀರ್ಮಾನ ಮಾಡೋಕ್ಕೆ ವರಿಷ್ಠರಿದ್ದಾರೆ, ಅದರ ತೀರ್ಮಾನ ಮಾಡೋಕ್ಕೆ ರಾಜ್ಯದ ಅನೇಕ ನಾಯಕರುಗಳಿದ್ದಾರೆ, ಅದನ್ನು ತೀರ್ಮಾನ ಮಾಡ್ತಾರೆ. ಅದನ್ನು ತೀರ್ಮಾನ ಮಾಡೋವರೆಗೂ ನೀವು ಎಲ್ಲರೂ ಕಾಯಬೇಕಾಗತ್ತೆ. ಕಾಯೋಣ. ಸರಿ, ನೀವು ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಿ ನೋಡಿ, ಹಿಂದುಳಿದ ವರ್ಗಗಳಿಗೂ ಕೂಡ ಪ್ರಾತಿನಿಧ್ಯ ಬಿಜೆಪಿ ಪಕ್ಷ ಕೊಡಬೇಕಾಗತ್ತೆ. ಯಾಕಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅಂತ ಹೇಳಿ ನಾವು ಪರಿಗಣಿಸಿ ಮತ್ಯಾವುದೋ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರೆ ಬಿಜೆಪಿ ಎಲ್ಲರ ಪಕ್ಷ ಆಗೋದು ಕಷ್ಟ ಅಂತ ಹೇಳಿ. ಸೊ ಹರಿಯಾಣದಲ್ಲಿ ಮಾಡಿದಂಥ ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಪ್ರಾಕ್ಟಿಕಲಿ ಅವಕಾಶಗಳು ಇದೆಯಾ ಅಂತ? ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷ ಕರ್ಕೋಬೋದು. ಎಲ್ಲಿದ್ದರು? JDS ಅಲ್ಲಿದ್ದರು. ಅವರೇನಾಗಿದ್ದರು? ಮತ್ತೊಂದು ಪಕ್ಷದ ರೀತಿ ನೀತಿ ಒಳಗೆ ಇದ್ದುಬಿಟ್ಟು ಅವರು ಇದು ಮಾಡಿದರು. ಬಟ್ ಅವ್ರ ಬಲ ಇದಕ್ಕೆ ಬಂತು, ಇವರ ಅಧಿಕಾರ ಅವ್ರಿಗೆ ಹೋಯಿತು. ಬಟ್ ಒಂದು ಮೂಮೆಂಟಮ್ ಆಯಿತು. ಹರಿಯಾಣದಲ್ಲಿ ಏನಾಯಿತು? ಸೇಮ್ ಮೂಮೆಂಟಮ್ ಆಯಿತು. ಮಹಾರಾಷ್ಟ್ರದಲ್ಲಿ ಏನಾಯಿತು? ಫಡ್ನವೀಸ್ ಅವರ ನೇತೃತ್ವದಲ್ಲಿ ಅದರ್ ಕಮ್ಯುನಿಟೀಸ್ ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆಯಿತು. ಫಾರ್ವರ್ಡ್ ಕಮ್ಯುನಿಟಿ ಆ್ಯಂಡ್ ದ ಬ್ಯಾಕ್ವರ್ಡ್ ಕ್ಲಾಸ್, SC ST ಎಲ್ಲದನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ. ದಿಸ್ ಈಸ್ ಒಂದೊಂದು ಸರಿ ಒಂದೊಂದು ಇದರಲ್ಲಿ ಆಗುತ್ತೆ. ಫಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಏನಾಯಿತು? ರಾಮ ಜನ್ಮಭೂಮಿ ಹೆಸರಿನಲ್ಲಿ ಅಥವಾ ಪೊಲಿಟಿಕಲ್ ಅಜೆಂಡಾ ಆಫ್ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅನ್ನೋದ್ರ ಮೇಲಾಯಿತು. ಸಬ್ಸಿಕ್ವೆಂಟ್ ಆಗಿ ಇಂಡಿಯಾ ಈಸ್ ಡೆವಲಪಿಂಗ್ ಅಂತ ಹೇಳ್ಬಿಟ್ಟು 303ನ ಮೋದಿಜಿಯವರಿಗೆ ಕೊಡ್ತಕ್ಕಂಥ ಕೆಲಸ ಆಯಿತು. ಅನೇಕ ಕಾರ್ಯಕ್ರಮಗಳು ಇದಾಯಿತು. ಇವತ್ತು ಇಂಡಿಯಾ ಈಸ್ ದ ವರ್ಲ್ಡ್ ಲೀಡರ್ ಟುಡೇ. ಯಾಕಾಯಿತು? ಯಾವುದೇ ಇದು ಎಂಥದ್ದು ರಾಜಕೀಯದ ಅಥವಾ ಜಾತಿ ಮೇಲೆ ಆಗಲಿಲ್ಲ, ಯಾವುದೇ ಲೀಡರ್ಶಿಪ್ ಮೇಲೆ ಆಗಲಿಲ್ಲ ಅದು. ಹಾಗಾಗಿ ಮೂಮೆಂಟಮ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಎಲ್ಲರ ಸಹಕಾರ ಇದೆ. ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇಂಡಿಯಾ ಹೇಗೆ ಹೋಗಿದೆಯೋ ಹಾಗೆ ಕರ್ನಾಟಕದಲ್ಲೂ ಕೂಡ ಮೋದಿಜಿಯವರ ಎಫೆಕ್ಟ್ ಇತ್ತು, ಲೀಡರ್ಸ್ ಎಫೆಕ್ಟ್ ಇತ್ತು, ಲೋಕಲ್ ಲೀಡರ್ಸ್ ಎಫೆಕ್ಟ್ ಇತ್ತು. ಈಗ ಸಮೀಕರಣ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಎಲ್ಲದನ್ನೂ ಕೂಡ ಕೂಡಿಸಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಹೆಜ್ಜೆಗಳನ್ನು ಭಾಳ ಎಚ್ಚರಿಕೆಯಿಂದ ಇಡತಕ್ಕಂಥ ಕೆಲಸ ಆಗಬೇಕಾಗಿದೆ. ಕರ್ನಾಟಕದಲ್ಲಿ ಆ ಪ್ರೋಸೆಸ್ ಆಫ್ ಪಾಲಿಟಿಕ್ಸ್ ನಡೀತಾ ಇದೆ. ಸರಿ, ಹಾಗಾಗಿ ನಮ್ಮ ಹೆಜ್ಜೆಗಳನ್ನು ಭಾಳ ದಿಟವಾಗಿ ಮತ್ತು ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಈಸ್ ಎ ಬಿಗ್ ಮೂಮೆಂಟ್. ವಿ ಆರ್ 60-67% ಇದೆ. ಎಲ್ಲ ಪುಟ್ ಟುಗೆದರ್ ಇಟ್ಸ್ ಎ ಬಿಗ್ ಮೂಮೆಂಟ್. ಅವ್ರನ್ನ ನೀವು ಹತ್ರ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದರೆ ಯು ವಿಲ್ ನೆವರ್ ಗೋ ಫಾರ್ವರ್ಡ್.